ಸರ್ ಸಖತ್ತಾಗಿದೆ ಸರ್. ಇದು 6 to 8 degrees ಟೆಂಪರೇಚರ್. ಇಲ್ಲಿಗೆ ಥರ್ಮೋಕೋಲ್ 6 inches ಥರ್ಮೋಕೋಲ್ ಹಾಕಿ ಪ್ಯಾಕ್ ಮಾಡಿರೋದು. ಅಂಡ್ ಇದರಲ್ಲಿ 6 ಫ್ಲೋರ್ ಇದೆ. 6 ಫ್ಲೋರ್ಗೂ ಒಂದು ಲಿಫ್ಟ್ ಅಂತ ಮಾಡಿರ್ತೀವಿ, ಕನ್ವೇಯರ್, ಬೆಲ್ಟ್ ಕನ್ವೇಯರ್. ಹೊರಗಡೆ 30 ಡಿಗ್ರಿ, ಒಳಗಡೆ 6 ಇಂದ 8 ಡಿಗ್ರಿ. ನೀವೀಗ 10 ನಿಮಿಷ ನಿಂತ್ಕೊಂಡ್ರೆ ನೀವು ಕೋಲ್ಡ್ ಆಗಿ ಹೋಗ್ತೀರಿ. ಅಸ್ಮಾ ಪೇಷಂಟ್ಸ್ ಯಾರು ಇಲ್ಲಿ ಕೆಲಸ ಮಾಡಕ್ ಆಗಲ್ಲ. 3000 ಮೆಟ್ರಿಕ್ ಟನ್ ಕೆಪಾಸಿಟಿಯ ಒಂದು ಕೋಲ್ಡ್ ಸ್ಟೋರೇಜ್ ಕಟ್ಟಲಿಕ್ಕೆ 8 ಕೋಟಿ ರೂಪಾಯಿ ಬೇಕು. ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, ಹೈಯೆಸ್ಟ್ ಸೆಸ್ ಪೇಯರ್ಸ್, ಹೈಯೆಸ್ಟ್ GST ಪೇಯರ್ಸ್. ಬ್ಯಾಡಗಿ ಒಂದು ಗಾದೆ ಮಾತಿದೆ, ಹಾವು ಕಚ್ಚಿದ್ರೆ ಮನುಷ್ಯ ಸಾಯ್ತಾನೆ, ಒಬ್ಬ ಮನುಷ್ಯ ಸಾಯ್ತಾನೆ ಅಂತ. ಮೆಣಸಿನಕಾಯಿ ಏನಾದ್ರೂ ಕಚ್ಚಿದ್ರೆ ಆ ಮಂತನ್ನ ಸರ್ವನಾಶ ಆಗೋಗುತ್ತೆ. ಸರ್ ಇದಿಷ್ಟು ಒಂದು ಫ್ರಿಡ್ಜ್. ಇದೊಂದು ದೊಡ್ಡ ಫ್ರಿಡ್ಜ್ ಸ್ನೇಹಿತರೆ, ಇದು ಮೆಗಾ ಫ್ರಿಡ್ಜ್. ಇದು ಸ್ನೇಹಿತರೆ ಕೋಲ್ಡ್ ಸ್ಟೋರೇಜ್ ಅಂತಂದ್ರೆ ನಮ್ಮ ಮನೇಲಿ ಹೇಗೆ ತರಕಾರಿ ಕೊತ್ತಂಬರಿ ಸೊಪ್ಪು ಬಿಡಕ್ ಮಾಡ್ತೀವಲ್ಲ, ಆ ತರದ ಮೆಗಾ ಕೋಲ್ಡ್ ಸ್ಟೋರೇಜ್ ಮೆಗಾ ಫ್ರಿಡ್ಜ್ ಅಂತ ಹೇಳ್ಬೋದು. ರೆಫ್ರಿಜರೇಟರ್ ಹೇಗೆ ಮೆಣಸಿನಕಾಯಿ ಸ್ಟೋರ್ ಮಾಡಿದ್ದಾರೆ 1000 ಟನ್ ಒಳಗಡೆ ನೋಡೋಣ ಬನ್ನಿ. ಇದು ನಿಮ್ಮ ಸ್ನೇಹಿತರದ ಸರ್? ನಮ್ಮ ಸ್ನೇಹಿತರದ್ರಿ ಇದು. ಓಕೆ. ಇದಕ್ಕೆ ಸರ್ ಬಟ್ಟೆ ಗಿಟ್ಟೆ ಹಾಕೋಬೇಕಾ? ಏನಿಲ್ಲ ಹಂಗೆ ಹೋಗುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೆ ಒಂದು ಏರ್ ಕರ್ಟನ್ ಅಂತೀವಿ. ಒಳಗಡೆ 6 to 8 degrees ಟೆಂಪರೇಚರ್ ಇರುತ್ತೆ, ಹೊರಗಡೆ 30 degrees ಇದೆ. ಇದು ಟೆಂಪರೇಚರ್ ಇಂಟರಾಕ್ಷನ್ ಆಗಬಾರ್ದಲ್ಲ, ವಿ ಕ್ರಿಯೇಟ್ ಏರ್ ಕರ್ಟನ್. ಏರ್ ಕರ್ಟನ್. ಬನ್ನಿ, ನಿಮಗೆ ಹೊಡಿತದೆ ನೋಡ್ರಿ. ಹೊಡಿತಾ ಏರ್ ಕರ್ಟನ್. ಸರ್ ಸಖತ್ತಾಗಿದೆ ಸರ್. ಇದು 6 to 8 degrees ಟೆಂಪರೇಚರ್ ಅಂಡ್ 70 to 75% ರಿಲೇಟಿವ್ ಹ್ಯುಮಿಡಿಟಿ ಮೇಂಟೈನ್ ಮಾಡ್ತೀವಿ. ಓಕೆ. ಸೊ ಇಟ್ಸ್ ಆಲ್ ಇನ್ಸುಲೇಟೆಡ್. ಆ ವಾಲ್ಸ್ ಇದೆಯಲ್ಲ, ಇಲ್ಲಿ ಬನ್ನಿ. ಇದು ಏನಂತಂದ್ರೆ ಇಲ್ಲಿಗೆ ಥರ್ಮೋಕೋಲ್ 6 inches ಥರ್ಮೋಕೋಲ್ ಹಾಕಿ ಪ್ಯಾಕ್ ಮಾಡಿರೋದು. ಇಟ್ಟಿಗೆಯಿಂದ ವಾಲ್ ಕಟ್ಟಿ 6 ಇಂಚಿಂದು ಥರ್ಮೋಕೋಲ್ ಹಾಕ್ತಿವಿ. ನೋಡಿ ಇಲ್ಲಿ ಸ್ನೇಹಿತರೆ ಕಾಣ್ತಾ ಇದೆ ಥರ್ಮೋಕೋಲ್. ಈ ಹೋಲಲ್ಲಿ ಕಾಣ್ತಾ ಇದೆ ನೋಡಿ ಥರ್ಮೋಕೋಲ್. ಇದು ಥರ್ಮೋಕೋಲ್. ಮಾಮೂಲಿ ನಾವು ಥರ್ಮೋಕೋಲ್ ಮಕ್ಕಳು ಆಡ್ತಿರ್ತೀವಲ್ಲ ಚಿಕ್ಕ ವಯಸ್ಸಲ್ಲಿ, ಇಟ್ ಇಸ್ ಸೇಮ್ ಥರ್ಮೋಕೋಲ್. ಸಿ ಥರ್ಮೋಕೋಲ್. ಇದು 6 inches ಥರ್ಮೋಕೋಲ್ ಹಾಕಿ ಅದ್ರ ಮೇಲೆ ಮೆಶ್ ಹಾಕಿ ಪ್ಲಾಸ್ಟರಿಂಗ್ ಮಾಡಿರೋದು. ಸೊ ಇದೇನಂದ್ರೆ ಇನ್ಸುಲೇಷನ್, ಹೊರಗಡೆಯಿಂದ ಟೆಂಪರೇಚರ್ ಒಳಗಡೆ ಬರಬಾರ್ದು. ಅಂಡ್ ಕೆಳಗಡೆ ಫ್ಲೋರಿಂಗ್ ಆಲ್ಸೋ ಇಟ್ ಈಸ್ ಕೋಟೆಡ್, ಅಂದ್ರೆ ಭೂಮಿಯಿಂದನೂ ಟೆಂಪರೇಚರ್ ಏನು ಮೇಲೆ ಬರಬಾರ್ದು ಒಳಗಡೆ. RCCಗೂ ಕೂಡ ಥರ್ಮೋಕೋಲ್ ಪ್ಯಾಕ್ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ ಇನ್ಸುಲೇಟೆಡ್ ಪ್ಯಾಕಿಂಗ್. ಸೊ 360 ಡಿಗ್ರಿ ಎಲ್ಲೋ ಒಂಚೂರು ಬಿಸಿಲು ಗಾಳಿ ಒಳಗಡೆ ಯಾವುದು ವೆಂಟಿಲೇಷನ್ ಇಲ್ಲ. ಇದಕ್ಕೆ ಕಿಟಕಿನೇ ಇಲ್ಲ. ಇದು ಒಂದೇ ಎಂಟ್ರಿ ಅಂಡ್ ಎಕ್ಸಿಟ್. ಅಂಡ್ ಇದರಲ್ಲಿ 6 ಫ್ಲೋರ್ ಇದೆ. 6 ಫ್ಲೋರ್ಗೂ ಒಂದು ಲಿಫ್ಟ್ ಅಂತ ಮಾಡಿರ್ತೀವಿ, ಕನ್ವೇಯರ್, ಬೆಲ್ಟ್ ಕನ್ವೇಯರ್. ಇದಕ್ಕೊಂದು ಕನ್ವೇಯರ್ ಬೆಲ್ಟ್ ಅಂತ ಮಾಡಿರ್ತೀವಿ. ಇಲ್ಲಿಂದ ಯಾವುದೇ ಫ್ಲೋರ್ನಲ್ಲಾದ್ರೂ 6 ಫ್ಲೋರ್ಗಳಲ್ಲಿ ಅಲ್ಲಿಂದ ತಕ್ಕೋಬಹುದು. ಆನ್ ಮಾಡಪ್ಪ. ನಾವು ಹೋಗಂಗಿಲ್ಲ, ಚೀಲ ಹಾಕ್ಬೋದು. ಇಲ್ಲಿಂದ ಒಂದೊಂದು ಚೀಲ ಹಾಕಿದ್ರೆ ಇಲ್ಲಿಂದ ಹೋಗ್ತಾ ಇರುತ್ತೆ. ನಿಮ್ಗೆ 1ನೇ ಫ್ಲೋರಲ್ಲಿ ತಕ್ಕೋಬೇಕು, ಅಲ್ಲೊಂದು ಟೀಮ್ ಇರುತ್ತೆ, ಅವರೆಲ್ಲಿ ತಗೊಳ್ತಾರೆ. 2ನೇ ಫ್ಲೋರಲ್ಲಿ ಬೇಕಂದ್ರೆ ಅಲ್ಲಿ ನಿಂತಿರ್ತಾರೆ. ಇದನ್ನೇ ರಿವರ್ಸ್ ಮಾಡ್ಬೋದು. ರಿವರ್ಸ್ ಮಾಡಿದ್ರೆ ಮೇಲಿಂದ ತೆಗಿಬಹುದು, ಇಳ್ಸಕ್ಕೆ. ಇದೆ. ಈಗ ರಿವರ್ಸ್ ಬಂತು ನೋಡಿ, ರಿವರ್ಸ್ ಗೇರ್ ಹಾಕಿ ಇಳಿತಾ ಇದೆ. ಅಲ್ಲಿಂದ ಹಾಕಿದ್ರೆ ಇಲ್ಲಿ ತಕ್ಕೋಬಹುದು. ಗ್ರೇಟ್. ಮೊದಲೆಲ್ಲ 2 ಮೂಟೆ ಹೊತ್ಕೊಂಡಂಗೆ ಈ ಸ್ಟೆಪ್ಸ್ ಮುಖಾಂತರ ಹತ್ತಿದ್ರು ಎಲ್ಲ ಹಮಾಲ್ರು. ಈಗ ಒಂದು 10 ವರ್ಷದಿಂದ ಈ ಕನ್ವೇಯರ್ ಬೆಲ್ಟ್ ಎಲ್ಲ ಕೋಲ್ಡ್ ಸ್ಟೋರೇಜ್ಗಳಲ್ಲೂ ಮಾಡ್ಕೊಂಡಿದೀವಿ. ಅಂಡ್ ಇದು ಬಂದಿದ್ದರಿಂದ ಹಮಾಲ್ರು ಹತ್ತೋದು ಇಳಿಯೋದು ಬಹಳ ಕಡಿಮೆ ಆಗಿದೆ. ಅಂಡ್ ಇಟ್ ಈಸ್ ಎ ಚಾಲೆಂಜಿಂಗ್ ಜಾಬ್. ಏನಂದ್ರೆ ಹೊರಗಡೆ 30 ಡಿಗ್ರಿ, ಒಳಗಡೆ 6 ಇಂದ 8 ಡಿಗ್ರಿ. ನೀವು ಹೊರಗಡೆ ಹೋದಾಗ ಎಕ್ಸ್ಪಾಂಡ್ ಆಗುತ್ತೆ ನಿಮ್ಮ ಸ್ಕಿನ್ನು, ಒಳಗಡೆ ಬಂದರೆ ಕಾಂಟ್ರಾಸ್ಟ್ ಆಗುತ್ತೆ. ಇಟ್ ಈಸ್ ಎ ಚಾಲೆಂಜಿಂಗ್ ಜಾಬ್. ಅಸ್ಮಾ ಪೇಷಂಟ್ಸ್ ಯಾರು ಇಲ್ಲಿ ಕೆಲಸ ಮಾಡೋಕೆ ಆಗಲ್ಲ. ಹೌದು, ಅವರಿಗೆ ಲಂಗ್ಸ್ ಎಫೆಕ್ಟ್ ಆಗುತ್ತೆ. ಸೊ ಹೆಲ್ದಿ ಈ ಥರ ಹುಡುಗರೇ ಕೆಲಸ ಮಾಡ್ಬೇಕಿಲ್ಲಿ. ಒಳ್ಳೆ ಹೆಲ್ದಿ ಇರೋರೆ ಯೂತ್ಸ್ ಇರಬೇಕು. ನೀವೀಗ 10 ನಿಮಿಷ ನಿಂತ್ಕೊಂಡ್ರೆ ನೀವು ಕೋಲ್ಡ್ ಆಗಿ ಹೋಗ್ತೀರಿ. ಹಿಂಗೆ ಅವರು ಸುಮಾರು 5 ರಿಂದ 6 ಗಂಟೆ ಕಾಲ ಇಲ್ಲೇ ಕೆಲಸ ಮಾಡಬೇಕು ಒಳಗಡೆ. ಬನ್ನಿ. ಏನು ನಿಮ್ಮ ಹೆಸರು? ವಿಜಯ್. ಯಾವ ಊರು? ಇಲ್ಲೇ ಕಳೆದೇವರು. ಹೌದಾ? ಎಷ್ಟು ನಿಮ್ಗೆ ಏಜು? 21. ಫುಲ್ ಯೂತು. ಕರೆಂಟ್ ಹೊಡೆ ಎಷ್ಟು ರಕ್ತ ಬಿಸಿ. ಸೊ ಇಲ್ಲಿ ಎಷ್ಟು ಅವರ್ ಇರ್ತೀರ ಕೆಲಸ? ನಾವೇನು 12 13 ಅವರ್ ಒಳಗೆ ಇಲ್ಲೇ ಇರ್ತಾರೆ ಅವರು. ಸುಗ್ಗಿನಲ್ಲಿ 8-10 ಗಂಟೆ ಬೆಳಗ್ಗೆ 8 ಗಂಟೆಯಿಂದ ನೈಟ್ 9-10 ಗಂಟೆ ಮಾಡ್ತೀವಿ. ಹೋಗೋದು ಬರೋದು. ಕೋಲ್ಡ್ ಆಗ್ಬಿಡಲ್ವಾ? ಕೋಲ್ಡ್ ಆಗಿ ನಡೀತೈತಲ್ಲ ಸರ್. ಓಕೆ. ಆರೋಗ್ಯ ಸಮಸ್ಯೆ ಇದ್ರೆ ಏನಾಗಲ್ಲ ಸರ್. ಹೆಲ್ತ್ ಕಂಡೀಷನ್ ಇದೆ, ಫಿಕ್ಸ್. ಸೊ ಇವರು ಥ್ರೂಟ್ ಸಿಮ್ಲಾದಲ್ಲಿ ಇದ್ದಂಗೆ. ಹೌದು, ಡಾರ್ಜಿಲಿಂಗ್, ಸಿಮ್ಲಾ, ಊಟಿಲಿ ಇದ್ದಂಗೆ. ಆದರೆ ದೇ ಎಂಜಾಯ್ ದ ಜಾಬ್ ಡ್ಯೂರಿಂಗ್ ಸಮರಲ್ಲಿ ಅವ್ರು ಖುಷಿಯಾಗಿರ್ತಾರೆ. ಚಳಿಗಾಲದಲ್ಲಿ ಬಹಳ ಕಷ್ಟ. ಚಳಿಗಾಲದಲ್ಲಿ ಹೊರಗೆ ಚಳಿ ಇರುತ್ತೆ, ಇನ್ನು ಒಳಗೆ ಬಂದ್ರೆ ಇನ್ನೂ ಚಳಿ ಆಗುತ್ತೆ ಅವರಿಗೆ. ಸೊ ಅವಾಗೆಲ್ಲ ಒಂದು ಮಂಕಿ ಕ್ಯಾಪ್ ಈ ಥರದ್ದೆಲ್ಲ ಹಾಕೊಳ್ತಾರೆ ಅವರು. ಚಾಲೆಂಜಿಂಗ್. ತಮ್ಗೆ ಎಷ್ಟು ಏಜು? 57. ಇಲ್ಲಿ ಕೆಲಸ ಮಾಡ್ತೀರಾ? ಕೋಲ್ಡ್ ಆಗಲ್ವಾ? ಸುಮಾರು ಒಂದು 7-8 ವರ್ಷ ಆಯ್ತು. ಮಕ್ಕಳೇನು ಮಾಡ್ತಾರೆ?
JCP ಹೊಡಿತಾನೆ ರೀ. ಅವ್ರ JCP ಇದೆ, ಇಟಾಚ್ ಇದೆ ಅವ್ರದ್ದು. ಐತ್ರಿ, ಎಲ್ಲ ಸಾಲದ ಮೇಲೆ ಮಾಡ್ಕೊಂಡಾನೆ. ಟೇಕ್ ಕೇರ್ ಸರ್. ಒಂದು ಮೂಲಭೂತ ಪ್ರಶ್ನೆ ನಂದು, ವೈ ಫಾರ್ಮರ್ ಸ್ಟೋರ್ ದೇರ್ ಮೆಣಸಿನಕಾಯಿ? ಈ 6 ಇಂದ 8 ಡಿಗ್ರಿ ಟೆಂಪರೇಚರ್ ಇಡೋದ್ರಿಂದ ಬಣ್ಣ ಹಾಳಾಗೋದಿಲ್ಲ, ಇಟ್ಟ ಕಂಡೀಷನಲ್ಲೇ ಬಣ್ಣ ಉಳಿತದೆ. ಆ್ಯಂಡ್ ಇವತ್ತು 30 kg ಚೀಲ ಇಟ್ಟಿರ್ತೀವಿ ಅಂದರೆ ಒಂದು 300 ಗ್ರಾಮ್ 500 ಗ್ರಾಮ್ ಕಡಿಮೆ ಆಗ್ಬೋದು ಒಂದು ಚೀಲಕ್ಕೆ, ಅಷ್ಟೇ ಬಿಟ್ಟರೆ ಶಾರ್ಟೇಜ್ ಭಾಳ ಹೋಗೋದಿಲ್ಲ. ಇದನ್ನೇ ನೀವು ಹೊರಗಡೆ ಇಟ್ರಿ ಅಂತ ಇಟ್ಕೊಳ್ಳಿ, ಮಾಮೂಲು ಗೋಡೌನಲ್ಲಿ ಅಥವಾ ಶೆಡ್ಗಳಲ್ಲಿ ಅಥವಾ ಅವ್ರ ಮನೆಗಳಲ್ಲಿ ಇಟ್ಕೊಂಡ್ರೆ, ಒಂದನೇದ್ದು ಮೆಣಸಿನ್ಕಾಯಿ ಬ್ಲ್ಯಾಕ್ ಆಗುತ್ತೆ, ಇಲ್ಲ ಬೆಳ್ಳಗಾಗುತ್ತೆ. ಎರಡನೇದ್ದು ತೂಕ ಒಂದು 100 kg ಇದ್ದದ್ದು 70 kg 60 kg ಆಗಿಬಿಡುತ್ತೆ. ಅಂದರೆ ಅದರಲ್ಲಿ ಮಾಯ್ಶ್ಚರ್ ಎಲ್ಲ ಹೋಗ್ಬಿಡುತ್ತೆ ಆ್ಯಂಡ್ ಇಟ್ ಲೂಸಸ್ ಇಟ್ಸ್ ಕಂಡೀಷನ್. ಅದಕ್ಕಾಗಿಯೇ ಕೋಲ್ಡ್ ಸ್ಟೋರೇಜಲ್ಲಿ ಇಡೋದು. ಕೆಲವೊಂದು ಕಮೋಡಿಟಿ ಈ 6 ಇಂದ 8 ಡಿಗ್ರಿ ಟೆಂಪ್ರೇಚರ್ಲಿ ಒಣ ಶುಂಠಿ ಇಡ್ಬೋದು, ಒಣಶುಂಠಿ, ಹುಣಸೆ ಹಣ್ಣು ಇಡ್ಬೋದು, ಬಿತ್ತನೆಯ ಬೀಜಗಳನ್ನ ಇಡ್ಬೋದು, ಪಲ್ಸಸ್ಸನ್ನು ಇಡ್ಬೋದು, ಧಾನ್ಯಗಳನ್ನ ಇಡ್ಬೋದು, ಆ್ಯಂಡ್ ಮೆಣಸಿನ್ಕಾಯಿನ ಇಡ್ಬೋದು, ಅರಿಶಿನ ಇಡ್ಬೋದು. ಈ ಕಂಡೀಷನಲ್ಲಿ ಇಷ್ಟು ಐಟಮನ್ನು ಈ 6 ಇಂದ 8 ಡಿಗ್ರಿ ಟೆಂಪ್ರೇಚರ್ 70 ರಿಂದ 72% ರಿಲೇಟಿವ್ ಹ್ಯುಮಿಡಿಟಿ ಈ ಕಂಡೀಷನಲ್ಲಿ ಈ ಎಷ್ಟೆಲ್ಲ ಕಮೋಡಿಟಿಗಳನ್ನ ಇಡ್ಬೋದು. ಓಕೆ. ಆ್ಯಂಡ್ ರೈತರು ಇದಕ್ಕೆ ಫೀಸ್ ಕಟ್ಟಬೇಕಾ? ಹೌದು, ಇದಕ್ಕೆ ರೆಂಟ್ ಕೊಡಬೇಕಾಗುತ್ತೆ. ರೆಂಟ್ ಅಂದರೆ ಇಲ್ಲಿ ಹೆಂಗಿದೆ ಅಂತಂದರೆ ತಿಂಗಳ ಬಾಡಿಗೆ ಅಂತ ಇದೆ, ಇಯರ್ಲಿ ಸ್ಲ್ಯಾಬ್ ಅಂತಿದೆ. ನಾನು 1 ತಿಂಗಳು 2 ತಿಂಗಳು ಇಡ್ತೀನಿ ಅಂದರೆ 25 ರೂಪಾಯಿ ಒಂದು ಚೀಲಕ್ಕೆ. ಒಂದು ತಿಂಗಳು kg ಇಲ್ಲ 30 kg 30 kg ಎವರೇಜ್ ಮೆಣಸಿನಕಾಯಿ ತುಂಬೋದೇ 26 ರಿಂದ 30 kg. ಲೈಟ್ ವೇಟ್ ಇರುತ್ತೆ, ಲೈಟ್ ವೇಟ್ ಇರುತ್ತೆ. ಅದಕ್ಕೆ ಒಂದು ತಿಂಗಳಿಗಾದರೆ 25 ರೂಪಾಯಿ. ವರ್ಷದ ಬಾಡಿಗೆ ಆದರೆ ಇಟ್ ಡಿಪೆಂಡ್ಸ್. ಈ ವರ್ಷ 140 ರೂಪಾಯಿ ಇದೆ ಒಂದು ಚೀಲಕ್ಕೆ, ಇಡೀ 12 ತಿಂಗಳಿಗೆ, ಜನವರಿ 1 ರಿಂದ ಡಿಸೆಂಬರ್ 31 140 ರೂಪಾಯಿ ಬಾಡಿಗೆ. ನೀವು ಹೋದ ವರ್ಷ ಸ್ವಲ್ಪ ಡಿಮಾಂಡ್ ಇತ್ತು, ಆವಾಗ 300 ರೂಪಾಯಿವರೆಗೂ ಬಾಡಿಗೆ ಆಗಿತ್ತು. 250 ರಿಂದ 300 ರೂಪಾಯಿವರೆಗೂ ಆಗಿತ್ತು. ಡಿಪೆಂಡ್ಸ್. ಅದು ಕೂಡ ತೇಜಿ ಮಂದಿ ಅಂತ ಹೇಳ್ತೀವಲ್ಲ, ಅಂತ ನನಗೆ ಜಾಗ ಸಿಕ್ಕಿಲ್ಲ, ನನಗೆ ಬೇಕು ಅಂದಾಗ ಡಿಮಾಂಡ್ ಮಾಡಿ ಸ್ವಲ್ಪ ಜನ, ಎಲ್ಲರಿಗೂ ಸಿಕ್ಕಿಲ್ಲ ಆ ದುಡಿಮೆ. ಕೆಲವೊಂದು ಕೋಲ್ಡ್ ಸ್ಟೋರೇಜ್ನವರು ಹೊಸದಾಗಿ ಕಟ್ಟಿದವರಿಗೆ ಅವರಿಗೆ 300 ರೂಪಾಯಿ ರೇಟ್ ಸಿಕ್ತು. ಇಟ್ ಈಸ್ ಗುಡ್. ಒಂದು ಹೊಸ ಉದ್ಯಮ ಮಾಡಿದಾಗ ಆ ಥರ ರೇಟ್ ಸಿಕ್ಕಿದ್ರೆ ಉದ್ಯಮಗಳು ಬೆಳೀತವೆ. ಆದರೆ ಎಲ್ಲ ವರ್ಷವೂ ಆ ಥರ ಮಾಡೋಕ್ಕಾಗೋದಿಲ್ಲ. ಈ ವರ್ಷ ಆಗಿ 130-140 ರೂಪಾಯಿ ಬಾಡಿಗೆ. ಬಟ್ ಅಂದರೆ ಇದು ಪ್ರೈವೇಟ್ ಇದೆಲ್ಲ, ಪ್ರೈವೇಟ್ದೆ. ಗೌರ್ಮೆಂಟ್ನವ್ರು ಎಲ್ಲೂ ಕೋಲ್ಡ್ ಸ್ಟೋರೇಜ್ ಕಟ್ಟಕ್ಕೆ ಪ್ಲಾನ್ ಮಾಡಿಲ್ಲ, ಪ್ರಯತ್ನನೂ ಮಾಡ್ತಿಲ್ಲ. ಬಟ್ ಸರ್ಕಾರ ಮಾಡಬೇಕಲ್ವಾ? ಮಾಡಬೇಕು, ರೈತರಿಗೆ ಸಪೋರ್ಟ್ ಮಾಡಿ. ಈಗ ಇಲ್ಲಿ ಮೆಣಸಿನಕಾಯಿ ಕೆಲವೊಂದು ಕಡೆ ಹಣ್ಣುಗಳು ಕೆಟ್ಟು ಹೋಗ್ತಾ ಇದೆ ರೈತರದು. ಕೆಲವೊಂದು ಕಡೆ ಫ್ಲೋರಿಕಲ್ಚರ್ ಮಾಡಿದವರಿಗೆ ಹೂವು ಕೆಟ್ಟು ಹೋಗ್ತಾ ಇದೆ. ಸೊ ಅವನ್ನೆಲ್ಲ ನಾನು ಆವಾಗಲೇ ಒಂದು ಪಾಯಿಂಟ್ ಹೇಳಿದೆ, ರೈತರಿಗೆ ಮೂಲಭೂತವಾಗಿ ಸಂಸ್ಕರಿತ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಅಂತೇಳಿ. ಇಲ್ಲಿ ನಾನು ಇನ್ನೊಂದು ಸೆಕೆಂಡ್ ಪಾರ್ಟ್ ಹೇಳ್ತೀನಿ. ಬೆಳೆದಂಥ ಮಾಲನ್ನು ಇಡಲಿಕ್ಕೆ ರೈತರಿಗೆ ಇಂಥ ಸುಸಜ್ಜಿತವಾದ ಕಡಿಮೆ ದರದಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಅವನ್ನ ಸ್ಟಾಕ್ ಮಾಡೋದಕ್ಕೆ, ರೇಟ್ ಬಂದಾಗ ಮಾರ್ಕೊಳ್ಳೋದು. ಈಗ 100 ಮೂಟೆ ಒಂದೇ ಸರಕ್ಕೆ ಬಂದ್ರೆ ರೇಟ್ ಏನೇ ಇರುತ್ತೆ ಮಾರ್ಕೆಟಲ್ಲಿ, 10 ಚೀಲ ಮಾರ್ಕೆಟಿಗೆ 10 ದಿವಸ ಬಂದ್ರೆ ಹೆಂಗಿರುತ್ತೆ? ಇವೆಲ್ಲವನ್ನು ಕೂಡ ಸರ್ಕಾರ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸರ್ಕಾರ ಇಡೀ ಕರ್ನಾಟಕದಲ್ಲಿ ಕೋಲ್ಡ್ ಸ್ಟೋರೇಜ್ ಕಟ್ಟೋ ಯಾವುದೂ ಇಲ್ಲ. ಯಾವುದಾದ್ರೂ ಇದ್ರೆ ಹೆಸರು ಹೇಳಿ. ನಾನು ಇದು ಸರ್ಕಾರದ್ದು ಅಂದ್ಕೊಂಡಿದ್ದೆ. ಇಲ್ಲ, ಎಲ್ಲ ನಿಮ್ಮ ಹಾಗೆ ಪ್ರೈವೇಟ್ ಪ್ಲೇಯರ್ಸ್ ನಡೆಸ್ತಾರೆ. ಪ್ರೈವೇಟೇ, ಎಲ್ಲರದು ಪ್ರೈವೇಟೇ. ಸೊ ಸರ್ಕಾರದ ಆದ್ರೆ ಏನಾಗುತ್ತೆ, ಸರ್ಕಾರಿ ರೇಟ್ಗಳಲ್ಲಿ ಸಿಗುತ್ತೆ. ಸರ್ಕಾರಿ ರೇಟ್ಗಳಲ್ಲಿ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅಲ್ಲಿ ರೈತರಿಗೆ ಪ್ರಿಫರೆನ್ಸ್ ಇರುತ್ತೆ. ಇಲ್ಲಿ ಆ ಥರ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಕೆಲವೊಂದು ಖರೀದಿದಾರರು ಮೊದಲೇ ನನಗೆ 20,000 ಚೀಲಕ್ಕೆ ಬೇಕು, 50,000 ಚೀಲಕ್ಕೆ ಬೇಕಂತ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಮೊದಲೇ ಅಡ್ವಾನ್ಸ್. ರೈತರು ಅವ್ರವ್ರ ಊರಲ್ಲಿ ಇರ್ತಾರೆ. ಸೊ ರೈತರಿಗೆ ಸರ್ಕಾರದ್ದೇ ಕೋಲ್ಡ್ ಸ್ಟೋರೇಜ್ ಆದರೆ ರೈತರಿಗೆ ಪ್ರಿಫರೆನ್ಸ್ ಇರುತ್ತೆ. ಆ್ಯಂಡ್ ಅದನ್ನು ಮಾಡಿದರೂ ಕೂಡ ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡೋಕೆ ಆಗೋದಿಲ್ವೇನೋ ಅಂತ ಸರ್ಕಾರದ ವತಿಯಿಂದ ಮಾಡಿದರೆ, ಕೋಲ್ಡ್ ಸ್ಟೋರೇಜ್ಗಳನ್ನ ಇಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡೋಕೆ ಆಗೋದಿಲ್ಲ ಅನ್ನೋದೊಂದು ನಮ್ಮ ಏನಂತೀರಿ ಅದಕ್ಕೆ ಡ್ರಾಬ್ಯಾಕ್. ಆ್ಯಂಡ್ ನಮ್ಮ ಸರ್ಕಾರಿ ಸ್ಕೀಮ್ಗಳ ಥರ ಆಗುತ್ತೆ. ಅದಕ್ಕೆ ಸರ್ಕಾರದಿಂದ ಸಾಕಷ್ಟು ಕೆಲಸ ಆಗಬೇಕಿದೆ. ನಾನು ನಿಮ್ಗೆ ಹೇಳಿದ್ದು ಸಂಸ್ಕರಿತ ಬೀಜ, ಗೊಬ್ಬರ, ಪೆಸ್ಟಿಸೈಡ್ಸಿಂದ ಹಿಡಿದು ಈ ಥರ ಕೋಲ್ಡ್ ಸ್ಟೋರೇಜ್ಗಳನ್ನು ಕೂಡ ಮಾಡುವಲ್ಲಿ ಒಳ್ಳೆ ಮಾರ್ಕೆಟ್ಗಳು ಆ್ಯಂಡ್ ರೈತರಿಗೆ ಬೆಳೆಯೋದಕ್ಕೆ ಸ್ವಲ್ಪ ಏನಂತೀರಿ ನೀವು, ಇವೆಲ್ಲ ಬೀಜ, ಗೊಬ್ಬರ, ಇದಕ್ಕೆಲ್ಲದಕ್ಕೊಂದು ಸ್ವಲ್ಪ ಸಬ್ಸಿಡಿ ರೇಟಲ್ಲಿ ಅಥವಾ ವಿತೌಟ್ ಇಂಟ್ರೆಸ್ಟ್ ಅವರಿಗೆ ಲೋನ್ ಕೊಟ್ಟು ಅವರು ಬೆಳೆಯೋಂಗೆ ಮಾಡಿ ಮತ್ತು ವಾಪಸ್ ರಿಕವರ್ ಮಾಡೋ ಹಂಗೆ ಈ ಥರದ್ದು ಏನಾದರೂ ಮಾಡಿದರೆ ಒಂದೊಂದೇ ಹಳ್ಳಿಗಳನ್ನ ಆದರ್ಶವಾಗಿ ವರ್ಷಕ್ಕೊಂದೊಂದು ಹಳ್ಳಿಗಳನ್ನ ಡೆವಲಪ್ ಮಾಡ್ತಾ ಹೋದರೆ ದೇಶ ಸುಭಿಕ್ಷ ಆಗ್ತದೆ ಅಂತ ಹೇಳಿ. ಈಗ ಉದಾಹರಣೆಗೆ ಯಾರೋ XYZ ರೈತರು ನಿಂತೋಗಿದ್ದಾರೆ ಇಲ್ಲಿ, 100 ಮೂಟೆ. ಹೌದು, ಇದು ಕಳ್ತನ ಆಗೋದು ಏನಾಗೋದಿಲ್ಲ. ಇದು ನೋಡ್ರಿ, ಇಟ್ ಇಸ್ ಎ ಬ್ಲಾಕ್ DEF 117. ದಿಸ್ ಇಸ್ ಅ ಬ್ಲಾಕ್. ಈ ಬ್ಲಾಕ್ ಅನ್ನ ರಿಜಿಸ್ಟರ್ ಮಾಡ್ತಾರೆ, ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಇದು ಕೆಳಗಡೆ ಯಾರ್ದೋ ಒಬ್ಬರು ಪೌಡರ್ ಇದೆ, ಪೌಡರ್ ಇಟ್ಟಿದ್ದಾರೆ.
ಓ, ಇದನ್ನ DF117 ಅಲ್ಲಿ ಕೆಳಗಡೆ ಪೌಡರ್ ಇದೆ, ಮೇಲ್ಗಡೆ ಮೆಣಸಿನಕಾಯಿ ಇಟ್ಟಿದ್ದಾರೆ, ಅಲ್ಲಿ ರೆಕಾರ್ಡ್ಸ್ ಇದೆ. ಅಲ್ಲಿ ರೆಜಿಸ್ಟರ್ ಇರುತ್ತೆ. ಅದನ್ನ ತಗೊಂಡೋಗಿ ಇವನು ಪೌಡರ್ ಬಂದು ಕೇಳಿದ್ರೆ ಇದನ್ನ ತೆಗೆದ್ಬಿಟ್ಟು ಇದನ್ನ ಕೊಡ್ತಾರೆ. ಚೀಟಿ ಕೊಡ್ತಾರೆ, ಈ ಟೈಪ್ ಚೀಟಿ ಇರುತ್ತೆ. ಅವ್ರ ಹೆಸರಿಗೆ ನೋಡಿ BRR 17 ಇದು ಇಲ್ಲೆಲ್ಲ ಇರುತ್ತೆ. BRR 17 ಬಿ ಅಂದ್ರೆ ಮೇಲಿಂದ 2ನೇ ಫ್ಲೋರ್. ನಮಗಿಂತ ಇಲ್ಲಿ ಹಮಾಲ್ರೆ ಎಕ್ಸ್ಪರ್ಟ್ಸ್. ಯಾಕಂದ್ರೆ ನನಗೆ ಯಾವ ಬ್ಲಾಕ್ ಎಲ್ಲಿದೆ ಅಂತ ನಮಗೆ ಗೊತ್ತಿರಲ್ಲ. ಅವರು ಬಹಳ ಓಡಾಡ್ತಿರ್ತಾರಲ್ಲ ಅವ್ರು ದೇ ಆರ್ ಎಕ್ಸ್ಪರ್ಟ್ಸ್. ಅಲ್ಲಿದೆ ತಡಿ ಅಣ್ಣ ನಾನು ಹೋಗಿ ತಗೊಂಡ್ಬರ್ತೀನಿ ಅಂತ ಅವರೇ ಹೋಗ್ತಾರೆ. ಎಲ್ಲ ನಂಬರ್ಸ್ ಅವರಿಗೆ ಗೊತ್ತಿದೆ ಸರ್. ಅಂದ್ರೆ ರೈತರಿಗೆ ಈಗ ಬೆಳಿತಾರೆ ನೋಡಿ, ಈ ವರ್ಷ ರೇಟ್ ಕಮ್ಮಿ ಇದೆ, ಅವ್ರು ಇಲ್ಲಿಟ್ರು ರೈತರು ಅಂತಂದ್ರೆ ಅವ್ರಿಗೆ ಆ ರೇಟ್ ಕಮ್ಮಿ ಆಗಿರೋ ಹೊಡೆತದ ಜೊತೆಗೆ ಇದ್ರ ಬಾಡೆ ಕಟ್ಟು ಹೊಡೆತ ಒಂದಿದೆ. ಹೌದು. ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 20,000 ರೂಪಾಯಿ ಒಂದು ಕ್ವಿಂಟಲ್ ಮೆಣಸಿನಕಾಯಿ ರೇಟ್ ಇದೆ. ಇದನ್ನ ಒಳಗಡೆ ಇಟ್ಟ 21,000 ರೂಪಾಯಿ ಸೇಲ್ ಮಾಡಿದೆ ಅಂದ್ರೆ ಅಟ್ ಪಾರ್, ಏನು ಲಾಭ ಇಲ್ಲ. ಈ ಖರ್ಚುಗಳು, ಶಾರ್ಟೇಜು ಎಲ್ಲ ನೋಡಿದ್ರೆ 21,000 ಮಾರಿದ್ರು, ಅವತ್ತು 20,000 ಮಾರೋದು, ಇವತ್ತು 21,000 ಮಾರೋದು, ಎರಡು ಅಟ್ ಪಾರ್. 22,000 23,000 ಆದ್ರೆ ರೈತನಿಗೆ 1-2 ರೂಪಾಯಿ ಕ್ವಿಂಟಲ್ಗೆ ಲಾಭ ಉಳಿತದೆ. ಹೌದು. 100 ಕ್ವಿಂಟಲ್ ಬರೀ ರೈತನಿಗಲ್ಲ, ವ್ಯಾಪಾರಸ್ಥರಿಗೂ ಅಷ್ಟೇ, ಎಲ್ಲರಿಗೂ ಇದು 1,000 ರೂಪಾಯಿ ಹಿಡನ್ ಎಕ್ಸ್ಪೆಂಡಿಚರ್ಸ್. ಅಂದ್ರೆ ಇದರ ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಶಾರ್ಟೇಜ್ ಇರ್ಬೋದು, ಬಡ್ಡಿ ಇರ್ಬೋದು. ಇದಕ್ಕೆ ಲೋನ್ ಅಂತ ಕೊಡ್ತೀವಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ರೈತರಿಗೆ, ಬ್ಯಾಂಕಿಂದನೇ ಲೋನ್ ಕೊಡಿಸ್ತೀವಿ. ಆ ಲೋನಿಗೆ ಬಡ್ಡಿ ಅಂತ ಇರುತ್ತಲ್ಲ, ಆ ಬಡ್ಡಿ ಅಂಡ್ ಶಾರ್ಟೇಜ್, ಕೋಲ್ಡ್ ಸ್ಟೋರೇಜ್ ಬಾಡಿಗೆ ಎಲ್ಲ ಸೇರಿಸಿ 1,000 ರೂಪಾಯಿ ಬಂದ್ಬಿಡುತ್ತೆ ಪ್ರತಿ ಕ್ವಿಂಟಲಿಗೆ. ನೀವು 20,000 ಅವತ್ತು ಇಟ್ಟಿದ್ದ ಮೆಣಸಿನಕಾಯಿ ಇವತ್ತು 21,000 ಆದ್ರೆ ಏನಿಲ್ಲ, ಅವತ್ತು ಮಾರ್ದಂಗೆ ನೀವು. ಕರೆಕ್ಟ್. ಅಂಡ್ ಇದಕ್ಕಿಂತ ಮುಂದಕ್ಕೆ ಹೋದ್ರೆ 2,000-3,000 ಡಿಫ್ರೆನ್ಸ್ ಆದ್ರೆ ದೆನ್ ರೈತನಿಗೆ ಪ್ರಾಫಿಟ್. ಬೈ ಚಾನ್ಸ್ 15,000 ಬಂದ್ಬಿಟ್ರೆ, 15,000 ಬಂದ್ರೆ ಈ 5,000 ರೂಪಾಯಿ ಲಾಸ್ ಪ್ಲಸ್ ಅದು 1,000 ರೂಪಾಯಿ ಎಕ್ಸ್ಪೆಂಡಿಚರ್ ಲಾಸ್, 6,000 ಲಾಸ್ ಬಾಡಿಗೆ ಕಟ್ಟಿದ್ದು. ಹೌದು. ಉದಾಹರಣೆ ಒಬ್ಬ ರೈತ ಇದನ್ನ 10 ವರ್ಷ ಇಡ್ತೀನಿ ಅನ್ನೋ ಚಾನ್ಸೇ ಇಲ್ಲ. ಯಾಕಂದ್ರೆ 1 ವರ್ಷ ಮ್ಯಾಕ್ಸಿಮಮ್ 11 ತಿಂಗಳು ಆಪ್ಟಿಮಮ್ ಪೀರಿಯಡ್. ಯಾಕಂದ್ರೆ ನೀವು ಹೇಳಿದಾಗ ಆಮೇಲೆ ಇಟ್ ಲೂಸಸ್ ಇಟ್ಸ್ ಸ್ಟಾರ್ಟ್ಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ. ಬೆಳ್ಳಗಾಗುತ್ತೆ, ಸ್ವಲ್ಪ ಬೆಳ್ಳಗಾಗುತ್ತಾ ಹೋಗುತ್ತೆ. ನೀವು ಒಂದು ಎಕ್ಸಾಂಪಲ್ ನಿಮಗೆ ಫ್ರಿಜ್ ಹೇಳಿದೆ ಅವತ್ತು ಮನೇಲಿ. ತರಕಾರಿ ಎಷ್ಟು ದಿವಸ ಇಡಬಹುದು? 8 ದಿವಸದಿಂದ 10 ದಿವಸ ಇಡಬಹುದು. ಆಮೇಲೆ ಮುಲ್ಲಂಗಿ ಅಲ್ಲಿ ಇಟ್ಟಿರಿ, ಅಲ್ಲೇ ಬೆಂಡಾರುತ್ತೆ ಅದು. 15 ದಿವಸಕ್ಕೆ ಬೆಂಡಾರ್ ಬಿಡುತ್ತೆ. ಮುಳುಗ ಅಲ್ಲೇ ಬಾಡೋಗುತ್ತೆ, ಕೊತ್ತಂಬರಿ ಅಲ್ಲೇ ಕೊಡ್ತೋಗುತ್ತೆ. ಆಯಿಲ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಓಲಿಯೋರಿಸಿನ್ ಅಂತ ಏನು ಹೇಳಿದ್ನಲ್ಲ, ಬಣ್ಣ, ಖಾರ ಎಲ್ಲದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಕ್ಯಾರೆಕ್ಟರ್ಸ್ ಏನೇನಿದೆ ಅಲ್ಲ ಅದೆಲ್ಲ ಡಿಮಿನಿಷ್ ಆಗ್ತಾ, SHU ಕಡಿಮೆ ಆಗುತ್ತೆ, ಅದು ಓಲಿಯೋರಿಸಿನ್ ಆಸ್ತಾ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ಹೊಸ ಮೆಣಸಿನಕಾಯಿಗೂ ಹಳೆ ಮೆಣಸಿನಕಾಯಿಗೂ ಅದೇ ಡಿಫ್ರೆನ್ಸ್. ನಾವು ಅಲ್ಲಿ ಹಾಕಿದ್ವಲ್ಲ, ಹೊರಗಡೆ ಹಾಕಿರೋದು ಹೊಸ ಮೆಣಸಿನಕಾಯಿ ಸ್ಟೆಮ್ಲೆಸ್ ಎಕ್ಸ್ಪೋರ್ಟ್ ಆಗ್ತಿರೋದು, ಒಳಗಡೆ ಇರೋದು ಹಳೆ ಮೆಣಸಿನಕಾಯಿ. ಅದ್ರ ಕಲರ್ ಹೆಂಗಿತ್ತು, ಹೊರಗಡೆ ಇರೋದು ಕಲರ್ ಭಯಂಕರ ಇತ್ತು. ಅದೊಂಥರ ನೀವು ಹೇಳ್ದಂಗೆ ಒಂದು 20 ಇಯರ್ಸ್ ಗರ್ಲ್, 45 ಇಯರ್ಸ್ ಲೇಡಿ, ಇದು 20 ಇಯರ್ಸ್ ಗರ್ಲ್ ಇದ್ದಂಗೆ. ಇಷ್ಟೇ ಡಿಫ್ರೆನ್ಸ್. ಐರನ್ ಮ್ಯಾನ್ಸ್ ಆಫ್ ಇಂಡಿಯಾ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಅವರು. ಇದೆಲ್ಲ ಬೂಸ್ಟ್ ಬರೋ ಅವಕಾಶ ಇಲ್ವಾ? ಇಲ್ಲ. ಅಂದ್ರೆ ಮಾಯಿಶ್ಚರ್ ಮೋರ್ ದೆನ್ 12% ಇದ್ರೆ ಬೂಸ್ಟ್ ಬರುತ್ತೆ. ಮೆಣಸಿನಕಾಯಲ್ಲಿ ಒಂದು ನಿಗದಿತ ತೇವಾಂಶ ಅಂತ ಇರುತ್ತೆ, 11-12% ಇದ್ರೆ ಏನಾಗೋದಿಲ್ಲ. ಇಫ್ ಇಟ್ ಈಸ್ 16%, 17% ಮಾಯಿಶ್ಚರ್, ಹೆಚ್ಚು ನೀರು ಹೊಡೆದಿಟ್ಟರೆ ಅದು ಬೂಸ್ಟ್ ಬಂದೇ ಬರುತ್ತೆ ಆಟೋಮೆಟಿಕಲಿ. ಫಂಗಸ್, ಈಲ್ಡ್ಸ್ ಅದೆಲ್ಲ ಪ್ರೊಡಕ್ಷನ್ ಆಗ್ಬಿಡುತ್ತೆ. ಈಗ ಉದಾಹರಣೆಗೆ ಅಲ್ಲಿ ಯಾರು ರೈತರು ಹೇಳ್ತಿದ್ರು ಅಥವಾ ಯಾರು ಮಂಡಿಯವರು ಹೇಳ್ತಿದ್ರು, ಹೆವಿ ನೀರು ಹಾಕೊಂಡು ಬಿಂದಿಗೆ ಗಟ್ಲೆ ತಂದು ಬಿಡ್ತಾರೆ ಅಂತ. ಆ ತರ ತಂದಾಗ ಏನಾದ್ರು ಅದು ವ್ಯಾಪಾರ ಆಗದೆ ಆ ರೈತರು ತಂದಿಟ್ರೆ ಅದು ಬೂಸ್ಟ್ ಬಂದ್ಬಿಡುತ್ತೆ. ಅದು ಇಡಂಗೆ ಇಲ್ಲ, ಅದನ್ನ ಮತ್ತೆ ಗಾಳಿಗೆ ಹಾಕಿ ಒಣಗಿಸೇ ಇಡಬೇಕು. ಅದನ್ನ ನಾವು ಎಜುಕೇಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೀವಿ ರೈತನ. ಏನಂತ, ನೀವು ನೀರು ಹೊಡಿಬೇಡಿ, ಬೆಳೆದಂತ ಮಾಲಿಗೆ ನೀರು ಹೊಡೆದು ಮತ್ತೆ ಒಣಗಿಸಿದಾಗ ಆ ಆವಿಯಾಗೋ ಹೋಗೋ ನೀರು ಕೇವಲ ನೀರು ಮಾತ್ರ ಹೋಗಲ್ಲ, ಅದ್ರ ಜೊತೆ ಬಣ್ಣನ ತಗೊಂಡು ಹೋಗುತ್ತೆ, ಕಾರಣ ತಗೊಂಡು ಹೋಗುತ್ತೆ, ಕ್ಯಾರೆಕ್ಟರ್ಸ್ ತಗೊಂಡು ಹೋಗುತ್ತೆ. ಎಸ್, ಒಂದು 5-10% ಅನ್ನ ಎತ್ಕೊಂಡೇ ಹೋಗುತ್ತೆ. ಅದಕ್ಕಾಗಿ ಬೆಳೆದಂತ ಮಾಲನ್ನ ಒಣಪಡಿ ರೀತಿಯಲ್ಲಿ ಮುಂದೆ ತಗೊಂಡವನು ಏನಾಗ್ತಾನೆ ಅಂತ ವಿಚಾರ ಮಾಡಿ ಒಣಾರ್ ತುಂಬ್ಕೊಂಬರ್ರಿ ಅಂತ ಬಹಳ ಎಜುಕೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ರೈತರು ಅದನ್ನು ಕೇಳ್ತಾ ಇಲ್ಲ. ಇದೇ ರೈತ ಆದೋನಿ ಮಂತ್ರಾಲಯದ ರೈತ ಬ್ಯಾಡಿಗೆ ಬರ್ಬೇಕಂದ್ರೆ ನೀರು ಹೊಡ್ಕೊಂಡ್ ಬರ್ತಾನೆ, ಅದೇ ಮೆಣಸಿನಕಾಯಿ ಗುಂಟ್ರಿಗೆ ಹೋಗ್ಬೇಕಂದ್ರೆ ಡ್ರೈ ತಗೊಂಡು ಹೋಗ್ತಾನೆ. ಯಾಕೆಂದ್ರೆ ಗುಂಟ್ರಲ್ಲಿ ನೀರು ಹೊಡೆದ್ರೆ ನಡೆಯೋದಿಲ್ಲ, ಬ್ಯಾಡಿಗಿನಲ್ಲಿ ನೀರು ಹೊಡೆದ್ರೆ ನಡೀತದೆ ಅಂತ. ನೋಡಿ, ಇದೊಂದು ದೊಡ್ಡ ಚಾಲೆಂಜ್. ಇದು ನೀವು ಪ್ರಶ್ನೆ ಕೇಳಿದ ಒಳ್ಳೇದಾಯ್ತು. ಗುಂಟೂರಲ್ಲಿ ಪೂರ್ತಿ ಒಣಗಿದ ಮೆಣಸಿನಕಾಯಿ ಬರ್ತವೆ, ನೀರು ಹಾಕಿದ್ರೆ ಅಲೋನೇ ಇಲ್ಲ. ಆ ತರ ನಮಗೇನಾದ್ರು ಪ್ಯೂರ್ ಡ್ರೈ ಕ್ವಾಲಿಟಿ ಬಂದು ಸುರು ತುಂಬದೇ ಬೇಡ ಅನ್ನೋ ಟೈಪ್ ಬಂದ್ರೆ 10 ಲಕ್ಷ ಚೀಲ ಒಂದು ಮಾರ್ಕೆಟಿಗೆ ಬಂದ್ರೆ ನಾವು ಮ್ಯಾನೇಜ್ ಮಾಡುವಷ್ಟು ಕೆಪಾಸಿಟಿ ನಮಗಿದೆ. ಪ್ರತಿಯೊಂದು ಚೀಲನು ಸುರು ತುಂಬಬೇಕಾಗಿರೋದ್ರಿಂದ ಇಟ್ ಈಸ್ ಎ ಬಿಗ್ ಪ್ರಾಬ್ಲಮ್. ಒಂದು ಜಾಗದ ಸಮಸ್ಯೆ. ಪ್ರತಿಯೊಂದು ಚೀಲನು ಸುರು ತುಂಬಬೇಕು ನಾವು ಬ್ಯಾಡಿಗಿನ. ಫಂಗಸ್ ಆಗುತ್ತೆ, ಅಫ್ಲೋಟಾಕ್ಸಿನ್ ಆಗುತ್ತೆ, ಈಲ್ಡ್ ಪ್ರೊಡಕ್ಷನ್ ಆಗುತ್ತೆ, ಇಟ್ ಲೂಸಸ್ ಇಟ್ಸ್ ಕ್ವಾಲಿಟಿ.
ಅದಕ್ಕೆ ಪ್ರತಿಯೊಂದು ನಾನು ಇವತ್ತು 1000 ಮೂಟೆ ತಗೊಂಡೆ ಅಂತ ಇಟ್ಕೊಳ್ಳಿ, 1000 ಮೂಟೆ ನಾಳೆ ಬೆಳಿಗ್ಗೆ ಸುರು ತುಂಬಲೇಬೇಕು ಅದನ್ನ, ಸುರಿದು ನೋಡಿ ಒಣಗಿಸಿ ತುಂಬಬೇಕು ಅದನ್ನ. ಇಲ್ಲದೆ ಹೋದ್ರೆ ಗಂಟೆ 8 ಅಣೆ ಅಂತಿರಲ್ಲ, 20,000 ರೂಪಾಯಿ ಮೆಣಸಿನ್ಕಾಯಿ 10,000 ಆಗುತ್ತೆ, ಅರ್ಧಕ್ಕೆ ಬಿಡುತ್ತೆ. ಸೊ ಈ ನಂಬಿಕೆಯ ವ್ಯಾಲ್ಯೂ ಇದೆಯಲ್ಲ ಅದು ಕಮ್ಮಿ ಇದೆ ಅಲ್ಲಿ. ಇಲ್ಲ ಹಂಗಿಲ್ಲ, ಅಂದ್ರೆ ರೈತರಿಗೆ ಏನಾಗಿದೆ ಅಂತ ಇಟ್ ಈಸ್ ಎ ಪ್ರಾಕ್ಟೀಸ್, ಸ್ವಲ್ಪ ನೀರು ಹೊಡೆದ್ರೆ ಬ್ಯಾಡಿಗೆ ನಡೀತದೆ ಅಂತ ಅವರು ತೂಕ ಜಾಸ್ತಿ ಬರ್ತವೆ ಅಂತೇಳಿ ನಾವು ಕೂಡ ಏನೋ ತಗೊಂಡ್ಬಂದಾರ ಬಿಡುತ್ತೆ ಟೆಂಡರ್ ಹಾಕೋಣ ತಗೊಳ್ಳೋಣ ಅಂತ ಎಲ್ಲರದು ಒಂಥರ ಅಕ್ಸೆಪ್ಟೆನ್ಸ್. 25 ಕೆಜಿ ಡ್ರೈ ಮೆಣಸಿನಕಾಯಿಗೆ ಅವ್ನು ಏನ್ ಮಾಡ್ತಾನ, ಒಂದ್ 2 ಚಮ್ ನೀರು 2 ಬಿಂದಿಗೆ ಅಲ್ಲ, ಒಂದ್ 2-3 ಸರಿಗೆ ಹಾಕ್ತಾರೆ, ಅದು 30 ಕೆಜಿ ಆಗ್ಬಿಡುತ್ತೆ. 5 ಕೆಜಿ ತೂಕ ಜಾಸ್ತಿ ಸಿಗ್ತಾ ಅನ್ನೋದು ಒಂದು ಆಸೆ ರೈತರಿಗೆ. ಆದ್ರೆ ಮೂಲ ಉದ್ದೇಶ ಏನಂದ್ರೆ ನೀರ್ ಹೊಡೆಯೋ ಉದ್ದೇಶ, ಮೆಣಸಿನಕಾಯಿ ಮುರಿಬಾರ್ದು ಅನ್ನೋದೇ ಉದ್ದೇಶ. ಇವ್ರು ಏನ್ ಮಾಡ್ತಾ ಇದಾರೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ, ತೂಕ ಬರ್ಲಿ ಅನ್ನೋ ರೀತಿಗೆ ನೀರ್ ಹೊಡಿತಾ ಇದ್ದಾರೆ. ಇಟ್ ಈಸ್ ರಾಂಗ್, ಇಟ್ ಈಸ್ ರಾಂಗ್. ಆಲ್ ದ 6 floors ಇಟ್ ಈಸ್ ಪರ್ಫೋರೇಟೆಡ್ ಒನ್. ಇದು ಈ ತರ ಹೋಲೆ ಇರುತ್ತೆ, ಮೇಲ್ಗಡೆ ಮಷಿನ್ ಕುಂದಿರ್ಸಿರ್ತೀವಿ, ಡಿಫ್ಯೂಸರ್ಸ್ ಅಂತೇಳಿ, ಡೀಪ್ ಫ್ರೀಸರ್ಸ್ ಅಂತೇಳಿ. ಅಲ್ಲಿಂದ ಅಮೋನಿಯಾ ಚಿಲ್ಲಿಂಗ್, ಅದು ಇಲ್ಲಿಂದ ತಣ್ಣನ್ ಗಾಳಿ ಕೊಡ್ತದೆ, ಇದು ಪೂರ್ತಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಹಿಂಗೆ ಗ್ಯಾಪ್ ಬಿಟ್ಟಿದ್ದೀರಾ? ಹೌದು. ಇದು ಒಂದು ಕೆಳಗಡೆ ಇರೋದು ತಾಳೆ ಮರ, ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡ್ರಿ, ಇದು ತಾಳೆ ಮರ ಅಂಡ್ ಇದು ಜಾಲಿ ಮರ, ಜಾಲಿ ಮರ. ಇದು ಒಣಗಿ ಬಿಡುತ್ತಂತಂದ್ರೆ ಇದ್ರ ಮೇಲೆ 1 square footಗೆ 1 ಟನ್ ತೂಕ ಹಾಕಬಹುದು ನೀವು, ಅಷ್ಟು ಗಟ್ಟಿ ಜಾಲಿ ಮರ. ತುಂಬಾ ಅದು ಫೈಬರ್ ವೆರಿ ಹಾರ್ಡ್. ಇದಕ್ಕೆ ನೀವು ಒಣಗಿದೆಯಲ್ಲ, ಇದೇನಾದ್ರೂ ರಿಪೇರಿ ಮಾಡ್ಬೇಕಂದ್ರೆ ಮೊಳೆ ಹೊಡ್ಯಾಕ್ ಬರಲ್ಲ, ನೀವು ಡ್ರಿಲ್ಲಿಂಗ್ ಮಷೀನ್ ಇಂದ ಡ್ರಿಲ್ ಮಾಡಿಬಿಟ್ಟು ಮೊಳೆ ಹಾಕ್ಬೇಕು ಅದಕ್ಕೆ, ಅಷ್ಟು ಗಟ್ಟಿ. ಇವೆಲ್ಲ ಭಾರ ಇದ್ರ ಮೇಲೆ. ಹೌದು, 1 square footಗೆ 1 ಟನ್ ಹಾಕ್ಬೋದು ನೀವು. ಸೂಪರ್, ನೋಡಿ ಅದರ ಫುಲ್ ಇದೆ, ಥ್ರೂ ಫುಲ್ ಇದೆ. ಹಿಂಗೆ 6 ಫ್ಲೋರ್ಗೆ ಹಿಂಗೆ ಪರ್ಫೋರೇಟೆಡ್. ಸರ್, ಒಂದು ಇದರ ಕೋಲ್ಡ್ ಸ್ಟೋರೇಜ್ ಕಟ್ಟಕ್ಕೆ ಎಷ್ಟು ಖರ್ಚು, ಅಂದ್ರೆ ಹೌ ಮಚ್ ಯು ಇನ್ವೆಸ್ಟ್? ಇವತ್ತು ಆಸ್ ಆನ್ 2025 ನಿಮಗೆ ಲ್ಯಾಂಡ್ ನಿಮ್ಮದೇ ಇದ್ರೆ ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ 8 crore rupees ಒಂದು ಕೋಲ್ಡ್ ಸ್ಟೋರೇಜ್. 1 ಲಕ್ಷ ಚೀಲ ಕೆಪಾಸಿಟಿದು, 3,000 ಮೆಟ್ರಿಕ್ ಟನ್ ಕೆಪಾಸಿಟಿಯ ಒಂದು ಕೋಲ್ಡ್ ಸ್ಟೋರೇಜ್ ಕಟ್ಟಲಿಕ್ಕೆ 8 ಕೋಟಿ ರೂಪಾಯಿ ಬೇಕು. ಮಷಿನರೀಸ್ ಇನ್ಕ್ಲೂಡಿಂಗ್ ಆಲ್ ಕನ್ವೇಯರ್ ಬೆಲ್ಟ್ ಇದೆಲ್ಲ ಮಾಡಬೇಕಂದ್ರೆ 8 ಕೋಟಿ ರೂಪಾಯಿ ಬೇಕು. ಅದು ಫಿಕ್ಸ್ಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಮಂತ್ಲಿ ನಿಮಗೆ ಇಯರ್ಲಿ ಒಂದು 40 ರಿಂದ 50 ಲಕ್ಷ ಖರ್ಚು ಬರ್ತದೆ. ಅರ್ಧ ಕೋಟಿ. ಏನಂದ್ರೆ ಒಂದು ಕರೆಂಟ್ ಬಿಲ್ ಮೇಜರ್, ಒಂದು ಡೀಸೆಲ್ ಬಿಲ್, ಇದು ಇಟ್ ಈಸ್ ಎ ಎಸೆನ್ಷಿಯಲ್ ಸರ್ವಿಸ್. ಕರೆಂಟ್ ಏನಾದರೂ ಕಟ್ಟಾದ್ರೆ ಹೋದ್ರೆ ವಿ ಹ್ಯಾವ್ ಟು ರನ್ ದ ಜನರೇಟರ್. DG ಸೆಟ್ಟಲ್ಲಿ ಇದನ್ನು ರನ್ ಮಾಡಬೇಕು. ಈ ಟೆಂಪ್ರೇಚರ್ ಹಾಳಾಗದಂತ ನೋಡ್ಕೋಬೇಕು ನಾವು. 8 ಡಿಗ್ರಿಗಿಂತ ಮೇಲೆ ಹೋಗೋಂಗಿಲ್ಲ, ಆ ಥರ ನಾವು ಮೇಂಟೈನ್ ಮಾಡಬೇಕು. ಅಂದರೆ ಅವಾಗ ಜನರೇಟರ್ ಸೆಟ್ಟಿಂದ ನಾವು ರನ್ ಮಾಡಿ ತೋರಿಸ್ಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ವೇರ್ ಆ್ಯಂಡ್ ಟೇರ್ ಇರ್ತವೆ, ಇದರಲ್ಲಿ ಏನಾದರೂ ಹಾಳಾಗುತ್ತೆ, ನಮ್ಮ ಕಾಂಪ್ರೆಸರಲ್ಲಿ ಏನಾದರೂ ಆಗುತ್ತೆ, ಆಮೇಲೆ ಮೇಲೆ ಡೀಪ್ ಫ್ರೀಸರ್ಸ್ ಅಂತ ಇರ್ತವೆ, ಅಲ್ಲಲ್ಲಿ ಏನಾದರೂ ಆಗುತ್ತೆ. ಅವೆಲ್ಲ ವೇರ್ ಆ್ಯಂಡ್ ಟೇರ್ ಒಂದು 10 ಲಕ್ಷ ಪ್ರತಿ ವರ್ಷ ಖರ್ಚಿರುತ್ತೆ. ಒಂದು 40 ರಿಂದ 50 ಲಕ್ಷ ರೂಪಾಯಿ ಇಯರ್ಲಿ ಮೇಂಟೆನೆನ್ಸ್ ಚಾರ್ಜ್. ಸ್ಟಾಫ್ ಅಂತ ಬೇಕು, ಈ ಕನ್ವೇಯರ್ ಬೆಲ್ಟ್ಗೆ ರಿಪೇರಿ ಅಂತ ಬೇಕು, ಡೀಸೆಲ್ ಬೇಕು, ಕರೆಂಟ್ ಬಿಲ್ ಬೇಕು, ಟ್ಯಾಕ್ಸಸ್, ಸ್ಟಾಫ್ ಮೇಂಟೆನೆನ್ಸು, ಕಂಪ್ಯೂಟರ್ ಮೇಂಟೆನೆನ್ಸು, ಇಲ್ಲ 40 ರಿಂದ 50 ಲಕ್ಷ, ಅರ್ಧ ಕೋಟಿ ರೂಪಾಯಿ ನಾವು ಇದನ್ನ ಮೇಂಟೆನೆನ್ಸ್ ಚಾರ್ಜಸ್ಗೆ ಹೋಗ್ತದೆ. ಆ್ಯಂಡ್ ಒಂದು ಸ್ಟಾಫ್ ದಿಸ್ ಇಸ್ ಸ್ಟಿಲ್ ಪ್ರಾಫಿಟೇಬಲ್ ಒನ್. ಆದರೆ ಈ ಹೊಸದಾಗಿ ಏನು ಸ್ಟಾರ್ಟ್ ಮಾಡಿದಾರಲ್ಲ, ಅಪಾರ್ಟ್ ಫ್ರಮ್ ದಿಸ್ 40 to 50 lakhs ಮೇಂಟೆನೆನ್ಸ್ ಖರ್ಚುಗಳು, ಅವ್ರಿಗೆ ಇನ್ನೂ ಒಂದಿರ್ತದೆ ಪ್ರಿನ್ಸಿಪಲ್ ಅಮೌಂಟ್ ತುಂಬಬೇಕು. 5 ರಿಂದ 6 ಕೋಟಿ ರೂಪಾಯಿ ಲೋನ್ ತಗೊಂಡಿರ್ತಾರೆ ಇದಕ್ಕೆ, ಅದಕ್ಕೆ ಪ್ರಿನ್ಸಿಪಲ್ ಅಮೌಂಟ್ 1 ಕೋಟಿ, ಅದಕ್ಕೊಂದು 50 ಲಕ್ಷ ಇಂಟ್ರೆಸ್ಟ್, 1.5 ಕೋಟಿ ರೂಪಾಯಿ ಅದೊಂದು ತುಂಬಬೇಕು ಅವರು. ಸೊ ಫಸ್ಟ್ ಒಂದು 3-4 years ಅವರಿಗೆ ಒಂದು ಸ್ವಲ್ಪ ಇಟ್ ಈಸ್ ಅ ಚಾಲೆಂಜಿಂಗ್. ಒಂದು 5 ವರ್ಷ ದಾಟಿದ ಮೇಲೆ ಇಟ್ ಈಸ್ ಎ ಪ್ರಾಫಿಟೇಬಲ್ ಬಿಸ್ನೆಸ್. ಎಷ್ಟೊಂದು 25 ವರ್ಷ ಬರುತ್ತೆ ಅದೊಂದು ಸ್ಟೋರೇಜ್? ಜಾಸ್ತಿನೇ ಬರುತ್ತೆ. ಒಂದು 50 ವರ್ಷದವರೆಗೂ ಏನಾಗೋದಿಲ್ಲ. ನೋಡಿ ಸ್ನೇಹಿತರೆ, ನೀವು ಗಮನಿಸಬಹುದು, ಎಲ್ಲದಕ್ಕೂ ಕೋಡ್ ನಂಬರ್ ಹಾಕಿದ್ದಾರೆ. ಹೌದು, ನೋಡಿ ಎಲ್ಲ ಇದ್ರ ಮೇಲೆ ಐಡೆಂಟಿಫೈ ಮಾಡೋದು ಅಷ್ಟೇ. ಎಲ್ಲಿದೆ ಅದು ಅವ್ರು ಬಿಲ್ಲಲ್ಲಿ ಕೊಟ್ಟಿರ್ತಾರೆ, ಇವ್ರ ಹತ್ರ ಒಂದು ರೆಕಾರ್ಡ್ ಇರುತ್ತೆ, DF210 ಏನಿದೆ ಅಲ್ಲಿ ಮೆಟೀರಿಯಲ್ ಗೊತ್ತು ಇವ್ರಿಗೆ. ಸೊ ಈ ಥರದ್ದು ಈ ನಮ್ಮ ಬ್ಯಾಡಗಿ 34 ಕೋಲ್ಡ್ ಸ್ಟೋರೇಜ್ ಇದೆ ಬ್ಯಾಡಗಿನಲ್ಲಿ. ಎಲ್ಲವೂ 1 ಲಕ್ಷ ಕೆಪಾಸಿಟಿ ಇರೋವು ಒಂದು 30 ಇದೆ, ಒಂದು 1,80,000 ಕೆಪಾಸಿಟಿ, ಒಂದು 1.5 ಲಕ್ಷ ಚೀಲ ಕೆಪಾಸಿಟಿ. ಸೊ ದಟ್ ಮೀನ್ಸ್ ಒಂದು 35 ಲಕ್ಷ ಚೀಲ, 35 ಲಕ್ಷ ಚೀಲ ಸ್ಟಾಕಿಂಗ್ ಪಾಯಿಂಟ್ ಇದೆ. ಬಟ್ ಅಷ್ಟು ಮೆಟೀರಿಯಲ್ ಬರುತ್ತೆ, ಜಾಸ್ತಿ ಬರುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ನಮಗೆ ಡೆಫಿಸಿಟ್ ಆಯ್ತು, ಜಾಗ ಸಿಗ್ಲಿಲ್ಲ.
ಲಾಸ್ಟ್ ಇಯರ್ ಓವರ್ ಪ್ರೊಡಕ್ಷನ್ ಆಗಿದ್ದಕ್ಕೆ ಡೆಫಿಸಿಟ್ ಆಯ್ತು. ಒಂದೊಂದು ವರ್ಷ ಕರೆಕ್ಟಾಗಿ ತುಂಬ್ತವೆ. ಅದ್ಭುತ. ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಈ ಮೆಣಸಿನಕಾಯಿ ವ್ಯಾಪಾರ ಇದೆಯಲ್ಲ ಬ್ಯಾಡಗಿ, ಅದರ ಹಿಂದೆ ಎಷ್ಟು ಕಥೆಗಳಿದಾವೆ ನೋಡಿ. ನಾವು ನಮ್ಮ ಮನೆ ಒಳಗಡೆ ನಾವು ಯಾವುದೋ ಒಂದು ಅಡುಗೆ ಮಾಡೋಕ್ಕೆ ಒಂದು ಮಸಾಲೆನ ಈಗ ಹಾಕೋಕ್ಕೆ ಮುಂಚೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಇಷ್ಟೆಲ್ಲ ಜನರ ಲಕ್ಷಾಂತರ ಜನರ ಶ್ರಮ ಇದೆ ಅದರಲ್ಲಿ ಅಂತ ಅದನ್ನು ಗಮನಿಸ್ಬೇಕಾಗಿರೋದು. ಭಾಳ ಸಂತೋಷ ಆಯಿತು. ಬನ್ನಿ ಸರ್ ಮುಂದೆ ಹೋಗೋಣ. ಗ್ರೇಟ್ ಸರ್. ಇದ್ರೊಳಗಡೆ ಒಂದು 50 ಕೋಟಿ ರೂಪಾಯಿ ಐಟಮ್ ಇದೆಯಾ? ಇರುತ್ತೆ, ಒಂದು 30 ರಿಂದ 40 ಕೋಟಿ ರೂಪಾಯಿ ಇರುತ್ತೆ. ಲಾಸ್ಟ್ ಇಯರ್ ಆದ್ರೆ 50 ಕೋಟಿನೇ ಅದು. ವ್ಯಾಲ್ಯೂ ಜಾಸ್ತಿ ಇತ್ತಲ್ಲ, ಇವತ್ತಿನ ರೇಟ್ ಇವತ್ತು 30 ಕೋಟಿ ಅದರದ್ದು. ಇದಕ್ಕೆ ಪೇಟೆಂಟ್ ಟ್ರೇಡ್ ಮಾರ್ಕ್ GI ಟ್ಯಾಗ್ ಎಲ್ಲ ಏನಿಲ್ಲ? GI ಟ್ಯಾಗ್ ಇದೆ. ಬ್ಯಾಡಗಿ ಇದೆ ಬ್ಯಾಡಗಿ ಮೆಣಸಿನಕಾಯಿ ಇದೆ. ಯಾವುದು ಆ ಬ್ಯಾಡಗಿ ಇತ್ತಲ್ಲ ಒರಿಜಿನಲ್ ಅದು? ಅದಕ್ಕೆ ಓಕೆ. ಅಂದ್ರೆ ಬ್ಯಾಡಗಿ ಈಗ ಹಾವೇರಿ ಜಿಲ್ಲೆಯಲ್ಲಿ ಒಂದು 4-5 ತಾಲೂಕಲ್ಲಿ ಇದಾವಲ್ಲ, 5 ತಾಲೂಕು ಇದಾವಲ್ಲ, ಅದ್ರಲ್ಲಿ ಹೆಚ್ಚು ಶ್ರೀಮಂತ ತಾಲೂಕಿದೆನಾ? ನೋಡಿ, ನಮಗೆ ಬ್ಯಾಡಗಿ ಮಾರುಕಟ್ಟೆ ಮೆಣಸಿನಕಾಯಿ ಸಿಂಗಲ್ ಕಮೋಡಿಟಿ ಮಾರ್ಕೆಟ್ ಇಂದ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, ಹೈಯೆಸ್ಟ್ ಸೆಸ್ ಪೇಯರ್ಸ್, ಹೈಯೆಸ್ಟ್ GST ಪೇಯರ್ಸ್ ಬ್ಯಾಡಗಿ. ಅಂಡ್ ನೋಡಿ, ಇದು ನಮ್ಗಿರೋದು ಸಿಂಗಲ್ ಕಮೋಡಿಟಿ ಮಾರ್ಕೆಟ್. ಬೇರೆ ಏನಿಲ್ಲ ನಮಗೆ, ಮೆಣಸಿನಕಾಯಿ ಬಿಟ್ರೆ ಬೇರೆ ಏನಿಲ್ಲ. ಓನ್ಲಿ ಚಿಲ್ಲಿ, ಡ್ರೈ ಚಿಲ್ಲಿ. ಇದು ಇಲ್ಲಿ 2 ಕೋಲ್ಡ್ ಸ್ಟೋರೇಜ್ ಇದೆ. ಅಂಡ್ ನಿಮಗೆ ಬೆಂಗಳೂರಲ್ಲಿ ಬಂದ್ರೆ ನಿಮಗೆ ಹೆಂಗೆ ಶಾಪ್ಸ್ ಅದೆಲ್ಲ ಹೆಂಗೆ ಸಿಗುತ್ತೆ, ನಮ್ಗೆ ಇಲ್ಲಿ ಖಾರಪುಡಿ ಮಿಲ್ಲು ಕೋಲ್ಡ್ ಸ್ಟೋರೇಜ್. ಇದು ಒಂದು ಖಾರಪುಡಿ ಮಿಲ್, ಶಿವಲಿಂಗೇಶ್ವರ ಅಂಡ್ ಕಂಪನಿ ಅಂತೇಳಿ. ಈಗ ಒಂದು ಗಾದೆ ಮಾತಿದೆ, ಹಾವು ಕಚ್ಚಿದ್ರೆ ಮನುಷ್ಯ ಸಾಯ್ತಾನೆ, ಒಬ್ಬ ಮನುಷ್ಯ ಸಾಯ್ತಾನೆ ಅಂತ. ಮೆಣಸಿನಕಾಯಿ ಏನಾದ್ರೂ ಕಚ್ಚಿದ್ರೆ ಆ ಮಂತನ್ನೇ ಸರ್ವನಾಶ ಆಗೋಗುತ್ತೆ. ಅಂದ್ರೆ ಇದರಲ್ಲಿ ಯಾರಾದ್ರೂ ಲಾಸ್ ಆದ್ರೆ ಕಂಪ್ಲೀಟ್ ಅವ್ರ ಮಂತನ್ನೇ ಫೇಲ್ ಆಗಿದೆ. ಒಂದೊಮ್ಮೆ 1960s 70s ಅಲ್ಲಿ ಒಬ್ರು ಇಲ್ಲಿ NM ನಾಶಿಪುಡಿ ಅಂತಿದ್ರು, ನಶಿಪುಡಿ ನಜೀರ್ ಸಾಬ್ ಅಂತೇಳಿ. ಬಾಂಬೆದವರು ಮೆಣಸಿನಕಾಯಿ ರೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಅವಾಗ ಟ್ರಂಕ್ ಕಾಲ್ಸ್ ಅಲ್ರಿ, ಫೋನ್ ಕಾಲ್ ಬುಕ್ ಮಾಡಿ ಕಾಯ್ದು, ನಜೀರ್ ಬಾಯ್ ಆಜ್ ಕಾ ರೇಟ್ ಕ್ಯಾ ನಿಕಾಲೆಂಗೆ ಅಂತೇಳಿ ಫೋನ್ ಮಾಡಿ ಕೇಳ್ಕೊಂಡ್ಬಿಟ್ಟು ರೇಟ್ ಫಿಕ್ಸ್ ಮಾಡ್ತಿದ್ರು ಬಾಂಬೆ ಮಾರ್ಕೆಟ್ ಅಲ್ಲಿ, ವಾಷಿ ಮಾರ್ಕೆಟ್ ಅಲ್ಲಿ. ಬ್ಯಾಡಗಿ ನಜೀರ್ ಸಾಬ್, ನಾಶಿಪುಡಿ ನಜೀರ್ ಸಾಬ್ ಅನ್ನೋರ್ನ ಕೇಳ್ಬಿಟ್ಟು ರೇಟ್ ಫಿಕ್ಸ್ ಮಾಡ್ತಿದ್ರಂತೆ. ಬಟ್ ಅವರು ಸ್ವಲ್ಪ ಲಾಸ್ ಆಗಿ, ಸ್ವಲ್ಪ ಏನು ಸಿಕ್ಕಾಪಟ್ಟೆ ಲಾಸ್ ಆಗಿ, ಇವತ್ತು ಅವ್ರ ಮಕ್ಕಳು ಯಾರು ಇಲ್ಲ, ಎಲ್ಲ ಅನಾಥರಾಗ್ಬಿಟ್ಟಿದ್ದಾರೆ. ಅಂಡ್ ಬಸ್ ಸ್ಟ್ಯಾಂಡ್, ಬ್ಯಾಡಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಬಿಲ್ಡಿಂಗ್ ಅಂದ್ರೆ ನಾಶಿಪುಡಿ ನಜೀರ್ ಸಾಬ್ರ ಬಿಲ್ಡಿಂಗ್ ಅಂತೇಳಿ, ಇವತ್ತು ಅದೆಲ್ಲ ಏನೋ ಒಂದು ಹೋಟೆಲ್ ಗಿಟೆಲ್ ಎಲ್ಲ ಮಾರ್ಬಿಟ್ರು ಅವರು. ಇದು ಎಕ್ಸ್ಪೋರ್ಟ್ ಆಗಿರ್ಬೋದು, ಸ್ಟಾಕ್ ಪಾಯಿಂಟ್ ಅಲ್ಲಿ ಆಗಿರ್ಬೋದು, ಅಥವಾ ರೇಟ್ ಡೌನ್ ಆಗಿರ್ಬೋದು. ಇವೆಲ್ಲ ಒಂದು ಕಡೆಯಿಂದ ಅಂತಲ್ಲ, 2-3 ಆಂಗಲ್ ಅಲ್ಲಿ ಧಕ್ಕೆಗಳು ಬಿದ್ದರೆ ಮೆಣಸಿನಕಾಯಿ ವ್ಯಾಪಾರಸ್ಥರು ಯಾರೋ ತಡೆಯೋದಿಲ್ರಿ. ಸುಮಾರಷ್ಟು ಸರ್ವೈವ್ ಆಗಿದ್ದವರು ಇದ್ದಾರೆ, ಇದರಲ್ಲಿ ಮಹಾರಾಜರಾಗಿ ಗಳಿಕೆ ಮಾಡಿದವರು ಇದ್ದಾರೆ, ಇದರಲ್ಲಿ ಲಾಸ್ ಮಾಡಿಕೊಂಡು ಫುಟ್ಪಾತಿಗೆ ಬಂದಿದ್ದವರು ಇದ್ದಾರೆ. ಅವರ ಮಗ ಏನಿದಾರಲ್ಲ, ನಾಶಿಪುಡಿ ನಜೀರ್ ಸಾಬ್ ಅವ್ರ ಮಗ, ಇವತ್ತಿಗೂ ಅಲ್ಲೊಂದು ಇಲ್ಲೊಂದು ಸಿಗರೇಟ್ ಕೇಳ್ತಾ ಅಡ್ಡಾಡ್ತಾರೆ. ಪಾಪ ನನಗೆ ಹೇಳೋದಕ್ಕೆ ದುಃಖ ಆಗುತ್ತೆ. ಒಂದು ಕಾಲದಲ್ಲಿ ಅವರೆಲ್ಲ ಬೆಳ್ಳಿ ಪ್ಲೇಟಲ್ಲಿ, ಬೆಳ್ಳಿ ಸ್ಪೂನಲ್ಲಿ ಊಟ ಮಾಡಿದವರು. ಇವತ್ತು ಏನು ಇಲ್ಲ ಅವ್ರ ಮಕ್ಕಳಿಗೆ, ಆ ತರ ಆಗಿದೆ. ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನ್. ಇನ್ನೊಂದು ಮುಖ್ಯ ವಿಚಾರ, ಈಗ ನೀವು ಟ್ರೇಡರ್ ಕೂಡ, ಈ ಕೆಲವರು ಓನ್ಲಿ ದಲಾಲರು ಇರ್ತಾರಲ್ಲ, ಓನ್ಲಿ ಕಮಿಷನ್ ಏಜೆಂಟ್ಸ್. ಹೌದು. ಅವರು ಒಂದಷ್ಟು 100 ಚೀಲ 200 ಚೀಲ ಹಿಂಗೆಲ್ಲ ಮಾಡೋದು ಕಮಿಷನ್ ಮಾಡ್ತಾರಲ್ಲ, ಅವ್ರು ಅದನ್ನ ಬೇರೆಯವ್ರಿಗೆ ಮಾರ್ತಾರ ಅಥವಾ ಮಾರಿಸ್ತಾರ? ಇಲ್ಲ, ಇದು ಕಮಿಷನ್ ಏಜೆನ್ಸಿ ಹೆಂಗಂತಂದ್ರೆ, ಅವರು ಬಿಡ್ಡಿಂಗ್ ಇಡ್ತಾರಲ್ರಿ. ಈಗ ರೈತ ಬಂದು ನಮ್ಮಲ್ಲಿ ಟೆಂಡರ್ ಇಡ್ತಾನೆ, ಡಿಸ್ಪ್ಲೇ, ಅದನ್ನ ಟೆಂಡರ್ ಹಾಕ್ತಾರೆ. ಹಾಕಿ ಅವ್ರಿಗೆ ಡೆಲಿವರಿ ಕೊಟ್ಬಿಡ್ತೀವಿ, ರೈತರಿಗೆ ಪೇಮೆಂಟ್ ಮಾಡ್ತೀವಿ, ನಾವು ಮಾಡ್ತೀವಿ, ಇವರಿಗೆ ಪಟ್ಟಿ ಹಚ್ಕೊಡ್ತೀವಿ, ಬಿಲ್ ಹಚ್ಕೊಡ್ತೀವಿ ಯಾರಿಗೆ, ಖರೀದಾರಿಗೆ. ಅವ್ರು ನಮಗೆ ಪೇಮೆಂಟ್ ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ? 20 ದಿವಸ ಆದ್ಮೇಲೆ ಕೊಡ್ತಾರೆ. ನಾವು ಇವರಿಗೆ ಸೇಮ್ ಡೇ ಅಥವಾ ನೆಕ್ಸ್ಟ್ 2-3 ದಿವಸದಲ್ಲಿ ಪೇಮೆಂಟ್ ಮಾಡಿ ಕಳಿಸ್ತೀವಿ ಯಾರಿಗೆ, ರೈತರಿಗೆ. ಇದು ಒಂದು ಚೈನ್. ನಾವು ಅವರಿಂದ 2% ಕಮಿಷನ್ ತಗೊಳ್ತೀವಿ ಈ ಟ್ರಾನ್ಸಾಕ್ಷನ್ಗೆ. ಸೊ ನಿಮ್ಮ ಹತ್ರ ರೈತರು ಬರ್ತಾರೆ, ಬೈಯರು ಬರ್ತಾರೆ, ನೀವು ಇಬ್ಬರಿಗೂ ನಾವು ಚೈನ್, ಇಬ್ಬರಿಗೂ ನಡುವೆ ಚೈನ್. ಅಂಡ್ ಈ ಏನು ಮೆಣಸಿನಕಾಯಿ ಗ್ರೋಯಿಂಗ್ ಏರಿಯಾ ಏನಿದೆಯಲ್ಲ, ಅಲ್ಲಿಗೆಲ್ಲ ಒಬ್ಬೊಬ್ರು ಒಂದೊಂದು ಏರಿಯಾಕ್ಕೆ ಇರ್ತದೆ. ನನಗೆ ಕೆಲವೊಂದು ಊರುಗಳಿಗೆ ನಾನು ಪೇಟೆಂಟ್ ಆಗಿರ್ತೀನಿ, ನನ್ನಲ್ಲಿಗೆ ಬರ್ತಾರೆ. ಆ ತರ ಹೋಗ್ಬಿಡ್ಬೋದು. ಆ ತರ ಎಲ್ಲ ಇಲ್ಲ. ಕೆಲವೊಬ್ರು ಒಂದೊಂದು ಅಂಗಡಿಗೆ ಪೇಟೆಂಟ್ ಆಗಿರ್ತೀವಿ, ಅವ್ರು ಅಲ್ಲಿ ಬಿಟ್ರೆ ಬೇರೆ ಎಲ್ಲಿ ಹೋಗೋದಿಲ್ಲ, ಈ ತರ. ಅಂಡ್ ನಾವು ಈ ಅಪ್ರೋಚ್, ನಮ್ಮ ದಲಾಲರದ ಅಪ್ರೋಚ್ ಹೆಂಗಿರುತ್ತೆ ಅಂತಂದ್ರೆ, ಅವ್ರಿಗೆ ಹೋಗಿ ಸಮಯಕ್ಕೆ ತಕ್ಕಂಗೆ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೂಡ ಕೊಡ್ತೀವಿ ನಾವು. ಅಂದ್ರೆ ಮಳೆಗಾಲದ ಟೈಮಲ್ಲಿ ಅವರಿಗೆ ಕೃಷಿ ಕಾರ್ಯಗಳಿಗೆ, ಚಟುವಟಿಕೆಗಳಿಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆನೂ ಕೊಡ್ತೀವಿ. ಅವ್ರ ಮಕ್ಕಳು ಮರಿದೇನಾದ್ರು ಮದುವೆ ಇದ್ರೆ ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಒಂದು 50,000 1 ಲಕ್ಷ ಅವ್ರಿಗೆ ಕೊಟ್ಟಿರ್ತೀವಿ. ಸೊ ಲೈಕ್ ಅಡ್ವಾನ್ಸ್. ಮೆಣಸಿನಕಾಯಿ ಬಂದಾಗ ಅದರಲ್ಲಿ ನಾವು ಕಟ್ ಮಾಡ್ಕೋತೀವಿ.
ಈ ತರ ನಿಮ್ಮವ್ರ ಮಧ್ಯೆ ಒಂದು ರಿಲೇಶನ್ಶಿಪ್ ಇದೆ. ಅಂಡ್ ನಮ್ಮ ಮನೇಲಿ ಏನಾದ್ರು ಮದುವೆಗಳಾದ್ರೆ ನಾವು ಲಗ್ನ ಪತ್ರಿಕೆ ಮೊದ್ಲಿಗೆ ಹೋಗಿ ಅವ್ರ ಮನೆಗೆ ಕೊಟ್ಟು ಬರ್ತೀವಿ. ಅವರೆಲ್ಲ ಬರ್ತಾರೆ, ನಮ್ಮ ರೈತರೆಲ್ಲ ಬರ್ತಾರೆ ನಮ್ಮ ಮದುವೆಗಳಿಗೆ. ಅಂಡ್ ಅವ್ರ ಮನೇಲಿ ಏನಾದ್ರು ಆದ್ರೆ ನಮ್ಮನ್ ಬಿಟ್ಟು ಮಾಡೋದಿಲ್ಲ ಅವರು, ನಮ್ಮನ್ನು ಕರೆಸೇ ತಾಳಿ ಕಟ್ಸೋದು. ಆ ತರ ಎಲ್ಲ ಈ ತರದ ನಮ್ದು ಒಂದು ಲೇನ್ ನೋಡಿದ್ರಲ್ಲ, ಆ ತರ 4 ಲೇನ್ ಇದೆ. ಒಟ್ಟಿಗೆ 72 ಎಕರೆ ಜಮೀನ್ ಇದು, ಕ್ಯಾಂಪಸ್ ಇದು. ಅಂಡ್ ಈ 72 ಎಕರೆ ಪ್ರಿಮೈಸಸ್ ಅಲ್ಲಿ ನಮ್ಮ ವರ್ತಕರ ಸಂಘದಿಂದ ಅವಾಗ 2004-05 ಅಲ್ಲಿ ಏನೋ ಒಂದು ಸ್ಟ್ರಗಲ್ ಮಾಡಿ ಅಸೈಡ್ ಯೋಜನೆ ಅಡಿಯಲ್ಲಿ, ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ನಾವು ಇದನ್ನೆಲ್ಲ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಿದೀವಿ ನೋಡ್ರಿ. ಎಲ್ಲಿ ನಿಮಗೆ ಮಣ್ಣೆ ಕಾಣೋದಿಲ್ಲ, ಯಾಕಂದ್ರೆ ಮೆಣಸಿನಕಾಯಿ ಹೈಜಿನಿಕ್, ನಾವು ತಿನ್ನುವ ಪದಾರ್ಥ ಇದು. ನಾವು ಬ್ಯಾಡಿಗೆ ಕಡೆಯಿಂದ ಇದು ನಮ್ದು ಪ್ಯೂರ್ ಬ್ಯಾಡಿಗೆ ಮತ್ತು ಕಾಶ್ಮೀರಿ ಮಿಕ್ಸಿಂಗ್ ಪೌಡರ್ ಮನೆಗೆ ಡಬ್ಬಿ ನೀವು ಮನೆಗೆ ಅಂತ ಕೊಡ್ತಾ ಇದ್ದೀವಿ. ಬ್ಯಾಡಿಗೆಯಿಂದ ನಾವು ಖಾರ ಕೊಡಬಾರ್ದು, ಆದ್ರೆ ನಮ್ಮ ಬ್ಯಾಡಿಗೆ ರುಚಿ ಇದು. ಇದು ಒಂಥರ ಹಾರ್ಟ್ ಕಲರ್ ಇದೆ, ಹಾಗಾಗಿ ಇವರು ಹಾರ್ಟ್ ಕೊಟ್ಟಂಗೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಿವರಾಜ್ ಮತ್ತು ಎಲ್ರಿಗೂ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.